ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಜೀವನದಲ್ಲಿ ನಾವು ತುಂಬ ವರ್ಡ್ಸ್ ಬಳಸುತ್ತೇವೆ. ಫ್ರೆಂಡ್ಶಿಪ್, ಲಾಯಲ್ಟಿ, ಟ್ರಸ್ಟ್, ವ್ಯಾಲ್ಯೂಸ್. ಆದರೆ ನಿಜವಾಗಿಯೂ ಇವುಗಳಿಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ? ಹಣ ಇದ್ದಾಗ ಎಲ್ಲವೂ ಸ್ಮೂತಾಗಿರುತ್ತೆ. ಸ್ಟೇಟಸ್ ಇದ್ದಾಗ ರೆಸ್ಪೆಕ್ಟ್ ಕೂಡ ಆಟೋಮೆಟಿಕ್ಲಿ ಬರುತ್ತೆ. ಆದರೆ ಇವೆಲ್ಲ ಇಲ್ಲವಾದಾಗ ಏನಾಗುತ್ತೆ? 1971ರಲ್ಲಿ ಬಂದ ಒಂದು ಸಿನಿಮಾ ಇವತ್ತಿಗೂ ಈ ಅನ್ಫರ್ಗೆಟಬಲ್ ಪ್ರಶ್ನೆಯನ್ನು ಕೇಳುತ್ತದೆ. ಆ ಸಿನಿಮಾ ಹೆಸರೇ ಕಸ್ತೂರಿ ನಿವಾಸ. ಕಸ್ತೂರಿ ನಿವಾಸ ಸ್ಲೋ ಸಿನಿಮಾ. ಇದು ಹರಿ ಮಾಡಲ್ಲ ಮತ್ತು ಆಡಿಯನ್ಸ್ ಮೇಲೆ ಪ್ರೆಷರ್ ಹಾಕಲ್ಲ. ಆ ಕಾಲದಲ್ಲಿ ಕಮರ್ಷಿಯಲ್ ಸಿನಿಮಾ ಕೂಡ ಸ್ಟ್ರಾಂಗ್ ಮೆಸೇಜಸ್ ಕೊಡುತ್ತಿತ್ತು. ಅದಕ್ಕೆ ಈ ಸಿನಿಮಾನೇ ಎಕ್ಸಾಂಪಲ್. ಈ ಸಿನಿಮಾದಲ್ಲಿ ಸಾಂಗ್ಸ್, ಡ್ರಾಮಾ, ಎಮೋಷನ್ಸ್ ಇದ್ದರೂ ಕೋರ್ ವ್ಯಾಲ್ಯೂ ಕ್ಲಿಯರ್ ಆಗಿರುತ್ತಿತ್ತು. ಈ ಸಿನಿಮಾ ಹಣದ ಬಗ್ಗೆ ಮಾತಾಡುತ್ತೆ, ಆದರೆ ಹಣಕ್ಕಿಂತ ಮನುಷ್ಯನ ಮನಸ್ಸಿನ ಬಗ್ಗೆ ಹೆಚ್ಚು ಮಾತಾಡುತ್ತದೆ. ಅದಕ್ಕೆ ಇದು ಟೈಮ್ ಕ್ರಾಸ್ ಮಾಡಿ ಇಲ್ಲಿವರೆಗೂ ಹಿಟ್ ಸಿನಿಮಾ ಆಗಿ ಉಳಿದಿದೆ. ಈ ಕಥೆಯಲ್ಲಿ ಒಬ್ಬ ಶ್ರೀಮಂತ ಉದ್ಯಮಿ ಹಣ, ಪೊಸಿಷನ್, ಇನ್ಫ್ಲುಯೆನ್ಸ್ ಎಲ್ಲವೂ ಇರುತ್ತದೆ. ಅವನ ಸುತ್ತ ಜನರು ಇರುತ್ತಾರೆ, ಸ್ನೇಹಿತರು ಇರುತ್ತಾರೆ, ಕೆಲಸಗಾರರು, ಎಲ್ಲವೂ ಪರ್ಫೆಕ್ಟ್ ಆಗಿರುತ್ತದೆ. ಆದರೆ ಜೀವನ ಒಂದೇ ರೀತಿ ಇರಲ್ಲ. ಸಿಚುಯೇಷನ್ಸ್, ಕಾಲ ಬದಲಾಗುತ್ತದೆ. ಅದಕ್ಕೆ ಜನರ ಮುಖಗಳು ಬದಲಾಗುತ್ತವೆ. ಇಲ್ಲಿ ಸಿನಿಮಾ ಒಂದು ಸೈಲೆಂಟ್ ಕ್ವಶನ್ ಕೇಳುತ್ತದೆ. ನೀವು ವ್ಯಕ್ತಿಯನ್ನು ಗೌರವಿಸುತ್ತೀರಾ ಅಥವಾ ಅವರ ವೆಲ್ತ್ ಅಥವಾ ಹಣ ಅಥವಾ ಸಂಪತ್ತನ್ನು ಗೌರವಿಸುತ್ತೀರಾ? ಈ ಸಿನಿಮಾ ಇವತ್ತಿಗೂ ನೋಯಿಸುವುದಕ್ಕೆ 3 ಕಾರಣಗಳಿವೆ. ಒಂದು, ಟ್ರಸ್ಟ್. ನೀವು ಸ್ಟ್ರಾಂಗ್ ಇದ್ದಾಗ ಟ್ರಸ್ಟ್ ನ್ಯಾಚುರಲ್ ಆಗಿ ಬರುತ್ತದೆ, ಯಾರೂ ಕ್ವಶನ್ ಮಾಡಲ್ಲ. ಆದರೆ ನೀವು ವೀಕ್ ಆದಾಗ ಅದೇ ಟ್ರಸ್ಟ್ ಸ್ಲೋಲಿ ಡಿಸಪಿಯರ್ ಆಗುತ್ತದೆ. ಇದು ಫ್ರಿಕ್ಷನ್ ಅಲ್ಲ, ಇದು ನಮ್ಮ ಸುತ್ತ ನಡೆಯೋ ರಿಯಾಲಿಟಿ. ಎರಡೇ ಕಾರಣ, ಈಗೋ ಅಥವಾ ಹ್ಯುಮಿಲಿಟಿ. ಈ ಚಿತ್ರದಲ್ಲಿ ಹೀರೋ ಪವರ್ಫುಲ್ ಇದ್ದರೂ ಆರೋಗ್ಯಂಟ್ ಅಲ್ಲ. ಅವನು ತನ್ನ ಪೊಸಿಷನ್ ಬಗ್ಗೆ ಶೋ ಅಪ್ ಮಾಡಲ್ಲ. ಇವತ್ತು ಪವರ್ ಬಂದ ತಕ್ಷಣ ಈಗೋ ಫ್ರಂಟ್ ಸೀಟ್ನಲ್ಲಿ ಕುಳಿತಿರುತ್ತದೆ, ಹ್ಯುಮಿಲಿಟಿ ಬ್ಯಾಕ್ ಸೀಟ್ಗೆ ಹೋಗುತ್ತದೆ. ಕಸ್ತೂರಿ ನಿವಾಸ ಇದನ್ನು ಸೈಲೆಂಟ್ ಆಗಿ ಎಕ್ಸ್ಪೋಸ್ ಮಾಡುತ್ತದೆ. ಮೂರನೇ ಕಾರಣ, ಮನಿ ಮತ್ತು ಲಾಯಲ್ಟಿ. ಹಣದಿಂದ ಕಂಫರ್ಟ್ ಸಿಗಬಹುದು, ಸೆಕ್ಯೂರಿಟಿ ಸಿಗಬಹುದು, ಆದರೆ ಲಾಯಲ್ಟಿ ಅದು ಸಂಪಾದಿಸಿಕೊಳ್ಳಬಹುದು ಹೊರತು ಎಲ್ಲೂ ಹಣಕ್ಕಾಗಿ ಸಿಗಲ್ಲ. ಈ ಟ್ರೂತ್ 1771ಕ್ಕೂ ವ್ಯಾಲಿಡ್, 2026ಕ್ಕೂ ವ್ಯಾಲಿಡ್. ಈ ಸಿನಿಮಾ ಸ್ಪೆಷಲ್ ಆಗಿರೋದಕ್ಕೆ ಇನ್ನೊಂದು ಕಾರಣ ಇದೆ. ನಾವು ಏಜ್ ಆಗ್ತಾ ಹೋದಂತೆ ಈ ಸಿನಿಮಾ ಕೂಡ ನಮ್ಮ ಜೊತೆ ಗ್ರೋ ಆಗುತ್ತದೆ. ಈ ಸಿನಿಮಾವನ್ನು ಮೊದಲ ಬಾರಿ ನೋಡಿದಾಗ ಸ್ಯಾಡ್ ಮೂವಿ ಅನಿಸುತ್ತದೆ. ಎರಡನೇ ಬಾರಿ ನೋಡಿದಾಗ ರಿಯಾಲಿಟಿ ಅನಿಸುತ್ತದೆ. ಆದರೆ ಮೂರನೇ ಬಾರಿ ನೋಡಿದಾಗ ನಮ್ಮ ಜೀವನವೇ ಇದು ಅನಿಸುತ್ತದೆ. ಅದೇ ಕ್ಲಾಸಿಕ್ ಸಿನಿಮಾದ ಸ್ಟ್ರೆಂತ್. ಇವತ್ತು ರಿಲೇಷನ್ಶಿಪ್ಸ್ ಫಾಸ್ಟ್, success faster, failures silently. People celebrate success loudly but disappear quietly. ಕಸ್ತೂರಿ ನಿವಾಸ ಲೌಡ್ ಅಲ್ಲ, ಆದರೆ ಟ್ರೂತ್ ಲೌಡ್. ಅದು ನಮ್ಮನ್ನು ಟೀಚ್ ಮಾಡಲ್ಲ, ನಮ್ಮನ್ನು ರಿಫ್ಲೆಕ್ಟ್ ಮಾಡುತ್ತದೆ. ಕಸ್ತೂರಿ ನಿವಾಸ ಒಂದು ಸಿನಿಮಾ ಅಲ್ಲ, ಒಂದು ಮಿರರ್. ನಾವು ಸ್ಟ್ರಾಂಗ್ ಇದ್ದಾಗ ಜನ ಹೇಗಿರ್ತಾರೆ, ವೀಕ್ ಇದ್ದಾಗ ಹೇಗಿರ್ತಾರೆ ಅನ್ನೋದನ್ನು ತೋರಿಸುವ ಮಿರರ್. ನಿಮಗೆ ಈ ಸಿನಿಮಾದಲ್ಲಿ ಯಾವ ಸೀನ್ ಹೆಚ್ಚು ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ಹೇಳಿ. ಇಂತಹ ಆಳವಾದ ಚಲನಚಿತ್ರಗಳ ಚರ್ಚೆಗೆ ಚಿತ್ರ ಚಿಂತನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.